ನಮಸ್ಕಾರ. ನನ್ನ BNSನ ಯೂನಿಟ್ 1 ಏನು ನಮ್ಮ 1ನೇ ಲೆಕ್ಚರ್ ಇತ್ತು. ಆ ಲೆಕ್ಚರ್ನಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ. ಇದೇ ಥರನಾಗಿ ಇನ್ನೂ ಒಂದು BNSನ ಯೂನಿಟ್ನಲ್ಲಿ ಇನ್ನೊಂದು ಮಿಸ್ಟೇಕ್ ಇದೆ. ಅವೆರಡು ಮಿಸ್ಟೇಕನ್ನು ಕರೆಕ್ಷನ್ ಮಾಡೋಕ್ಕೋಸ್ಕರ ಸೊ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ಒನ್ ಈಸ್ this mistake of mistake in unit 1 and lecture 1, and there is also a mistake in unit 1 lecture 4. unit 1 mistake na ನಾನು ಈ lecture 1 mistake na ಇಲ್ಲಿ ನಿಮಗೆ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. So this section is wrongly written. It should be 2 into 24. In fact, I have received the information from the comments, one of the students. So I must be thankful to him. And for all the students, I tell this is an erroneously happened. ಈ ಸೆಕ್ಷನ್ನನ್ನು ನೀವು 2:24 ಅಂತ ಓದಬೇಕು ಅಂತಕ್ಕಂಥ ಒಂದು ಕರೆಕ್ಷನ್ ನೀವು ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ this is 224 of BNS 2023. ಇಷ್ಟು ಕರೆಕ್ಷನ್. ಈ ಸೆಕ್ಷನ್ ತಪ್ಪಾಗಿದೆ, ಸೆಕ್ಷನನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದೇ ಥರನಾಗಿ ಇನ್ನೂ ಒಂದು ಮಿಸ್ಟೇಕ್ ಇದೆ. ದ್ಯಾಟ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಇಟ್ ಟು ಯುವರ್ ನೋಟಿಸ್, ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಇನ್ ದಿಸ್ ವಿಡಿಯೋ. ದಿಸ್ ವಿಡಿಯೋ ಈಸ್ ಐ ಥಿಂಕ್ ಯೂನಿಟ್ 4. ಇದು ಯೂನಿಟ್ 4ನಲ್ಲಿ ಇರ್ತಕ್ಕಂತಹ ಒಂದು ಮಿಸ್ಟೇಕು. ಸೊ ದಿಸ್ ಆಲ್ಸೋ ಐ ವಾಂಟ್ ಟು ಕ್ಲಾರಿಫೈ ಹಿಯರ್, ಕ್ಲಾರಿಫೈ ದಿಸ್ ಪಾಯಿಂಟ್. This point I am going to clarify in this also. There is one mistake. That mistake also I want to clarify. I will ಇದು ಇನ್ನೊಂದು ಸೆಕ್ಷನ್ ಬರೆಯುವಂಥದ್ರಲ್ಲಿ ಇಲ್ಲಿ ಒನ್ ಮೋರ್ ಮಿಸ್ಟೇಕ್ ಹ್ಯಾಸ್ ಹ್ಯಾಪನ್ಡ್. ದಿಸ್ ಈಸ್ ನಾಟ್ ಸೆಕ್ಷನ್ 18. ದಿಸ್ ಈಸ್ ನಾಟ್ ಸೆಕ್ಷನ್ 18. ಇನ್ನೇನು ಬರೆದಿದ್ದೀವಿ ನಾವು ಅಂದರೆ BNS ನ್ಯಾಯ ಸಂಹಿತ ರಿಟೇನ್ಸ್ ಎ ಕ್ಲಾಸಿಕಲ್ ಡಾಕ್ಟ್ರಿನ್ that an act under the threat of instant death, that under the threat of instant death is excusable ಅಂತ ಹೇಳ್ತೀವಿ. ನಮಗೆ ಸಾಯುವಂತಹ ಪರಿಸ್ಥಿತಿ ಇದ್ದಾಗ ಅದನ್ನು ನಾವು ಕ್ಷಮಿಸಬಹುದು, ಅಂದರೆ ಲಾ ವಿಲ್ ಎಕ್ಸ್ಕ್ಯೂಸ್ ಇಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಅದು ಈ ಸೆಕ್ಷನ್ 18 ಅಲ್ಲ. ದಿಸ್ ಈಸ್ ರಾಂಗ್. ಹಿಯರ್ ವಿ ಹ್ಯಾವ್ ಟು ಕರೆಕ್ಟ್ ಇಟ್ ಆಸ್ ಸೆಕ್ಷನ್ 34. ದಿಸ್ ಈಸ್ ಜನರಲ್ ಎಕ್ಸೆಪ್ಷನ್. ಇನ್ಫ್ಯಾಕ್ಟ್ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಜನರಲ್ ಎಕ್ಸೆಪ್ಷನ್ ಅಂತಕ್ಕಂಥ ಒಂದು ವಿಡಿಯೋ ಇದೆ, ಅಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ ಸೆಕ್ಷನ್ ಮೆನ್ಷನಿಂಗ್ ಇದೆಯಲ್ಲ, ಇದು ತಪ್ಪಾಗಿದೆ. ಇವೆರಡೂ ನೀವು ನಿಮ್ಮ ನೋಟ್ಸಲ್ಲಿ ದಯವಿಟ್ಟು ಕರೆಕ್ಷನ್ ಮಾಡ್ಕೋಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕಲಮು 34 ಅಂಥೇಳಿ ನೀವು ದಯವಿಟ್ಟು ಇದೊಂದು ಕರೆಕ್ಷನ್ ಮಾಡ್ಕೋಬೇಕು ಅಂಥೇಳಿ ನಿಮಗೆ ಗಮನಿಸ್ತೀನಿ. ಈ ಆದಂತಹ ಅಚಾತುರ್ಯಕ್ಕೆ ಐ ಆಮ್ ಆಲ್ಸೋ ಸಾರಿ ಫಾರ್ ದ್ಯಾಟ್. ಬಟ್ ಎನಿಹೌ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ದಿಸ್ ವಿಡಿಯೋ ಇಮಿಡಿಯೇಟ್ಲಿ so that you can make corrections in your, otherwise the concept is correct. ಅಲ್ಲಿ ನಾವು ಕ್ರೈಮ್ನ ಡೆಫಿನೇಷನ್ನ, ಅಫೆನ್ಸ್ನ ಡೆಫಿನೇಷನ್ನ ಸೆಕ್ಷನ್ ಅಂತ ತಪ್ಪಿಕೊಡಿದ್ವಿ. ಅದು ಸೆಕ್ಷನ್ 2 ಸಬ್ ಕ್ಲಾಸ್ 24. ಇಲ್ಲಿ ಸೆಕ್ಷನ್ 18 ಅಂತ ಕೊಟ್ಟಿದ್ದೀವಿ. ದಿಸ್ ಈಸ್ ಆಲ್ಸೋ ರಾಂಗ್. ಇಟ್ ಈಸ್ ಆ್ಯಕ್ಚುಲಿ ಸೆಕ್ಷನ್ 34 ಅಂತಕ್ಕಂಥದ್ದು. ಹಿಯರ್ ಇಟ್ ಈಸ್ ಸೆಕ್ಷನ್ 34 ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು ಅಂಥೇಳಿ ಈ ಒಂದು ಕರೆಕ್ಷನ್ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ದಿಸ್ ಆಲ್ BNS ಸ್ಟೂಡೆಂಟ್ಸ್ ಶುಡ್ ನೋಟ್ ದಿಸ್ ಇನ್ವೇರಿಯಬಲಿ. ಓಕೆ, ಥ್ಯಾಂಕ್ ಯು.